ಹಾಯ್ ಸ್ನೇಹಿತರೆ, ನಾನು ನಿಮ್ಮ ರಾಯಪ್ಪ ಮಾತಾಡ್ತಾ ಇದ್ದೀನಿ. ಬನ್ನಿ, ನಾನು ಇವಾಗ ದೊಡ್ಡಬಿದ್ರಕಲ್ಲಲ್ಲಿ ಒಂದು ಮನೆ ತೋರ್ಸಕ್ಕೆ ಕರ್ಕೊಂಬಂದಿದ್ದೀನಿ. ಆ ಮನೆ ಸ್ಪೆಷಾಲಿಟಿ ಏನಂದರೆ ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ ತುಂಬಾ ನಿಯರ್ ಇದೆ, ಮತ್ತು ಮೆಟ್ರೋ ಕೂಡ ತುಂಬ ಹತ್ತಿರದಲ್ಲಿರುವಂಥ ಮನೆ. ಮೆಟ್ರೋ ನಿಯರ್ ಬೇಕಂತ ತುಂಬ ಜನ ನನ್ನನ್ನು ಕೇಳ್ತಾ ಇರ್ತೀರಿ. ಆ ಒಂದು ಉದ್ದೇಶದಿಂದನೇ ಈ ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ನಿಮ್ಗೆ ಒಳ್ಳೆ ಪಾಯಿಂಟ್ ಏನಂದರೆ ಇಟ್ಟಿಗೆ ಕಟ್ಟಡದ ಬಿಲ್ಡಿಂಗು. ಇವರು ಒಳ್ಳೆ ಬಿಲ್ಡರ್ ಕೂಡ ಹೌದು. ಇಲ್ಲಿವರೆಗೂ ಅವ್ರು ಮಾಡಿರೋ ಎಲ್ಲ ಮನೆಗಳು ಕೂಡ ಇಟ್ಟಿಗೆ ಕಟ್ಟಡದಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ಈಗ ನಾನು ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಹಂಗೆ ಮತ್ತು ಇದರದ್ದು ಎಲಿವೇಶನ್ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ನಿಮಗೆ ತೋರಿಸ್ತಾ ಇರೋ ಮನೆ ಎಲಿವೇಶನ್ನು ರೆಡ್ ಕಲರಿಂದ ಈ ಕಡೆಗೆ ಮೆರೂನ್ ಕಲರ್ ಇದೆಯಲ್ಲ, ಮೆರೂನ್ ಕಲರಿಂದ ಅಲ್ಲಿ ಲೆಫ್ಟಿಗೆ ಬರುತ್ತೆ. ಇಷ್ಟು ಮಾತ್ರ ಈ ಮನೆ. ಆ ಕಡೆ ಕಾಣೋದು ಇನ್ನೊಂದು ಮನೆ ಆಗಿರ್ತದೆ. ಬನ್ನಿ, ಈಗ ನಾವು ಒಳಗಡೆ ಪಾರ್ಕಿಂಗ್ ನೋಡ್ತಾ ಎಲ್ಲ ಮನೆನ ವಿಸಿಟ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಪಾರ್ಕಿಂಗ್ ನೋಡೋದಾದರೆ ನಿಮಗೆ ದೊಡ್ಡದು 2 ಕಾರ್ ನಿಲ್ಲಿಸ್ಕೋಬೋದು, ಅಷ್ಟು ದೊಡ್ಡ ಪಾರ್ಕಿಂಗ್ ಕೂಡ ಕೊಟ್ಟಿದ್ದಾರೆ. ಮತ್ತು ನಿಮಗೆ ರೈಟ್ ಸೈಡಲ್ಲಿ ನೋಡಿ, ಸ್ಟೇರ್ ಕೇಸ್ ಕೆಳಗಡೆ ಫುಲ್ಲು ಎಲ್ಲ ಗ್ಯಾಸ್ ಪಾಯಿಂಟು 4 ಮನೆ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಫುಲ್ ಕ್ಲೋಸ್ ಮಾಡಿ ಮೆಸ್ ಹಾಕ್ಕೊಡ್ತಾರೆ. ಇಂಡಿವಿಜುವಲ್ ಮೆಸ್ ಇರುತ್ತೆ. ಮತ್ತು ನಿಮಗೆ ಪಾರ್ಕಿಂಗ್ ನೋಡೋದಾದರೆ ಫುಲ್ ಪಾರ್ಕಿಂಗ್ ಇದೆ. ಎಷ್ಟು ದೊಡ್ಡ ಕಾರ್ ಬಂದರೂ ಕೂಡ ನಿಮಗೆ ಆರಾಮಾಗಿ ನಿಲ್ಲಿಸುವಂಥ ಒಂದು ಒಳ್ಳೆ ಪಾರ್ಕಿಂಗ್ನ ಅವೈಲಬಲ್ ಮಾಡಿದ್ದಾರೆ. ನಿಜವಾಗೂ ಪಾರ್ಕಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಕಡೆ ಬರೋದಾದರೆ ನಿಮಗೆ ಬೋರ್ವೆಲ್ ಇದೆ, ಮತ್ತು ಸೊಂಪಿದೆ, ಮತ್ತು ಗ್ರೌಂಡಲ್ಲಿ ಒಂದು ಡಬಲ್ ಬೆಡ್ರೂಮ್ ಮನೆ ಇದೆ. ಇಷ್ಟು ಗ್ರೌಂಡಲ್ಲಿರೋವಂಥದ್ದು. ಮತ್ತು ಇವ್ರ ಸ್ಪೆಷಾಲಿಟಿ ಇನ್ನೊಂದು ಏನಂದರೆ ಕಾವೇರಿ ಮೀಟ್ರ್ ಕೂಡ ಇವರೇ ರೆಡಿ ಮಾಡಿ ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂದರೆ ಈ ಕಡೆ 5 ಅಡಿ ಜಾಗಕ್ಕಿಂತ ಜಾಸ್ತಿ ನಿಮಗೆ ಸೆಟ್ ಪ್ಯಾಕ್ನ ಕೊಟ್ಟಿದ್ದಾರೆ. ಒಂದು ಮಾವಿನ ಮರ ಕೂಡ ಇದೆ. ನೋಡಿ, ಮಾವಿನ ಮರ ಕೂಡ ಇದೆ. ನಿಮಗೆ ಸೆಟ್ ಪ್ಯಾಕ್ನ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಹಿಂದೆಗಡೆ ಕೂಡ ಸೆಟ್ ಪ್ಯಾಕ್ ಇದೆ. ಎಲ್ಲ ಕಡೆ ಸೆಟ್ ಪ್ಯಾಕ್ ಕೊಟ್ಟರು ತುಂಬಾ ದೊಡ್ಡ ಮನೆ ಕೂಡ ಬಂದಿದೆ. ಯಾಕಂದರೆ 1400 ಚಿಲ್ಲರೆ ಅಡಿ ಜಾಗ ಇರೋದ್ರಿಂದ ದೊಡ್ಡ ಮನೆ ಬಂದಿದೆ. ನೋಡಿ, ಡೋರ್ ಡಿಸೈನ್ ಕೂಡ ಚೆನ್ನಾಗಿ ಬಂದಿದೆ. ಇದು ಹಾಲ್ ನೋಡಿ, ತುಂಬಾ ದೊಡ್ಡದಾಗಿದೆ. ಫುಲ್ ದೊಡ್ಡ ಹಾಲ್ ಬರುತ್ತೆ. ನಿಜವಾಗೂ 3 ಬೆಡ್ರೂಮ್ ಮನೆ ಅಷ್ಟು ಜಾಗ ಕಾಣುತ್ತೆ ನೋಡೋಕೆ ನಮಗೆ. ಫುಲ್ ಸೈಟಲ್ಲಿ ಇಷ್ಟು ಪಾರ್ಕಿಂಗ್ ಬಿಟ್ರೂ ಯಾಕೆ ಇಷ್ಟೊಂದು ದೊಡ್ಡ ಮನೆ ಬಂತಂದರೆ 1456 ಅಡಿ ಇರುವಂಥ ಸೈಟ್ ಆಗಿರ್ತದೆ ಇದು. ನೋಡಿ, ಈ ಕಡೆ ನಿಮಗೆ ಕಿಚನ್ನು ನಿಜವಾಗೂ ಚೆನ್ನಾಗೇ ಇದೆ. ಯಾಕಂದರೆ ತುಂಬಾ ದೊಡ್ಡದಾಗಿ ಬಂದಿದೆ ಕಿಚನ್ನು. ಫುಲ್ ದೊಡ್ಡ ಸೈಟಲ್ಲಿ ಫಸ್ಟ್ ಫ್ಲೋರ್ ಬರುವಂಥ ಮನೆ ಕೆಳಗಡೆ ಬಂದಿದೆ. ಅಷ್ಟು ಜಾಗ ಚೆನ್ನಾಗಿದೆ. ದೇವ್ರ ಮನೆ ಇದು. ದೇವ್ರ ಮನೆ ಡೋರ್ ಕೂಡ ಆಲ್ರೆಡಿ ರೆಡಿ ಇದೆ. ಕರೆಂಟ್ ಇದೆಯಾ ಕರೆಂಟು? ಹಾಕಿ ಇದ್ದರೆ ಹಾಕಿ. ನೋಡಿ, ಇದು ಒಂದು ರೂಮು ಮತ್ತು ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ನಿಮಗೆ ಒಂದು ರೂಮಲ್ಲಿ ಆಲ್ರೆಡಿ ಎಲ್ಲ ಕೆಲಸ ಮುಗಿದಿದೆ. ಪೇಂಟಿಂಗ್ ಮಾತ್ರ ಬ್ಯಾಲೆನ್ಸು, ಮತ್ತು ಟಾಯ್ಲೆಟ್ ಫಿಟ್ಟಿಂಗ್ ಮಾತ್ರ ಹಾಕ್ಕೊಡ್ಬೇಕು. ಅಷ್ಟೇ ಕೆಲಸ ಬ್ಯಾಲೆನ್ಸ್ ಇರೋದು. ನೋಡಿ, ವಾರ್ಡ್ರೂಫು ಎಲ್ಲ ಫಿನಿಶ್ ಆಗಿದೆ. ಕೆಲಸ ಏನಿದೆ ಅಂದರೆ ಪೇಂಟಿಂಗು ಪ್ಲಸ್ ಬಾತ್ರೂಮ್ ಫಿಟ್ಟಿಂಗ್ಸು, ಇಷ್ಟು. ಬೇರೆ ಏನು ಕೆಲಸ ಇಲ್ಲ. ಎಲೆಕ್ಟ್ರಿಕ್ ಕೆಲಸ ಎಲ್ಲ ಮುಗಿದಿದೆ. ಹಾಲ್ ತುಂಬಾ ಬಿಗ್ಗೆಸ್ಟ್ ಹಾಲ್ ಬಂದಿದೆ. ನೋಡಿ, ಇದು ಕಾಮನ್ ಟಾಯ್ಲೆಟು ವಿತ್ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್. ಇದು ಈ ಕಡೆ ಬರೋದಾದರೆ ಟಾಯ್ಲೆಟ್ ಕೂಡ ತುಂಬಾ ದೊಡ್ಡದಾಗಿ ಬಂದಿದೆ. ರೂಮ್ಗಳು ಅಷ್ಟೇ ತುಂಬಾ ದೊಡ್ಡ ರೂಮ್ ಬಂದಿದೆ. ನೋಡಿ, ಇದು ಕೂಡ ಅಷ್ಟೇ ಬಿಗ್ಗೆಸ್ಟ್ ರೂಮು. ಈ ಕಡೆ ನೋಡೋದಾದರೆ ನಿಮಗೆ ಅಷ್ಟೇ ನೀಟಾಗಿ ವಾರ್ಡ್ರೂಫ್ನ ಮಾಡಿದ್ದಾರೆ. ವಾರ್ಡ್ರೂಫ್ಗೆ ಒಂದೇ ಕಲರ್ನ ಸನ್ಮೇಕ ಕೊಟ್ಟಿದ್ದಾರೆ. ಡಬಲ್ ಕಲರ್ ಏನು ಮಾಡಿಲ್ಲ, ಅಂದರೆ ಓವರ್ ಕಲರ್ ಮಾಡಿಲ್ಲ. ನಿಜವಾಗೂ ಕಲರ್ ಕೂಡ ಡೀಸೆಂಟಾಗಿ ಮಾಡಿದ್ದಾರೆ. ಅದೊಂದು ಇದು. ಯಾಕಂದರೆ ಓವರ್ ಕಲರ್ ಮಾಡಿದ್ರೆ ಅಸಹ್ಯವಾಗಿ ಕಾಣುತ್ತೆ. ಡೀಸೆಂಟ್ ಕಲರ್ನ ಮಾಡಿದ್ದಾರೆ ನಿಜವಾಗೂ. ಬನ್ನಿ, ನಾನಿವಾಗ ಮೇಲ್ಗಡೆ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೇನೆ. ನಿಮಗೆ ಫಸ್ಟ್ ಫ್ಲೋರಲ್ಲಿ ಕೂಡ ಮನೆ ಎಷ್ಟು ರಿಚ್ ಆಗಿದೆ ಅಂತ ತೋರಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಹಾಗೆ ಇದ್ರ ಡೀಟೇಲ್ಸ್ನ ಕೂಡ ನಾನು ನಿಮಗೆ ಫೈನಲ್ ಆಗಿ ಲಾಸ್ಟಲ್ಲಿ ಕೊಡ್ತೀನಿ. ನೀವು ಇದ್ದೀರಾ ಈಗ ಫಸ್ಟ್ ಫ್ಲೋರ್ ಅಲ್ವಾ ಸ್ನೇಹಿತರೆ? ಬನ್ನಿ, ಇವಾಗ ಫಸ್ಟ್ ಫ್ಲೋರಲ್ಲಿರುವಂಥ ಒಂದು ಓನರ್ ಇರೋವಂಥ ಮನೆಯೇ. ಎಷ್ಟು ವಿಂಡೋ ನೋಡಿ, ಎಷ್ಟು ಬಿಗ್ ವಿಂಡೋ ಅಂದರೆ ನಿಜವಾಗೂ. ನೋಡಿ, ಡೋರ್ ಕೂಡ ಅಷ್ಟೇ. ಡೋರು 4x6 ಅಲ್ವಾ? 4x6 ಡೋರ್ನ ಕೊಟ್ಟಿದ್ದಾರೆ. ಡೋರು ಡಿಸೈನ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ನೋಡಿ, ಡೋರ್ ಡಿಸೈನ್ ನೋಡೋದಾದರೆ ಒಂದು ಉತ್ತಮವಾದ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ವಾಸ್ಕಲ್ ಥಿಕ್ನೆಸ್ ಕೂಡ ನೀವು ನೋಡ್ಬೋದು. ನೋಡಿ, ಇನ್ನು ನಾನು ನಿಮಗೆ ಇವಾಗ
ಹಾಲು ಎಷ್ಟು ದೊಡ್ಡದಾಗಿದೆ ಅಂತ ಕೂಡ ತೋರಿಸ್ತೀನಿ. ಹಾಕಿ ಪರವಾಗಿಲ್ಲ ನೋಡಿ ಸ್ನೇಹಿತರೆ, ಹಾಲು ಕೂಡ ನಿಮಗೆ ತುಂಬಾ ದೊಡ್ಡದಾಗಿ ಬಂದಿದೆ ನೋಡಿ. ಬಿಗ್ಗೆಸ್ಟ್ ಹಾಲು. ಮತ್ತು ಅದೇ ಥರ ನಿಮಗೆ ಒಂದು ಟಿ ವಿ ಯೂನಿಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ನಿಮಗೆ ಒಂದು ಉತ್ತಮವಾದ ಡಿಸೈನ್ ಕೂಡ ಮಾಡಿಸಿದ್ದಾರೆ. ಮತ್ತು ನಿಮಗೆ ಈ ಕಡೆ ನೋಡೋದಾದರೆ ಕಿಚನ್ ಕೂಡ ಸ್ಪೇಷಿಯಸ್ ಆಗಿದೆ. ಕಿಚನ್ ಎಲ್ಲೂ ಇಕ್ಕಟ್ಟಂತ ಎಲ್ಲ ಕಿಚನ್ಗಳೂ ನಿಜವಾಗೂ ನಾನು ನೋಡಿದಂಗೆ ಇವ್ರ ಮನೇಲಿ ಕಿಚನ್ಗಳನ್ನ ತುಂಬಾ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ಇಕ್ಕಟ್ಟಾಗಿ ನಿಂತ್ಕೊಂಡು ಅಡುಗೆ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿನೇ ಇರೋದಿಲ್ಲ. ಯಾಕಂದರೆ ನೋಡಿ ಎಷ್ಟು ದೊಡ್ಡದಾಗಿದೆ ಕಿಚನ್ನು. ಈ ಕಡೆಯಿಂದ ನಾವು ತೋರಿಸೋದಾದ್ರೆ ನೋಡಿ ಫುಲ್ ಕಿಚನ್ ದೊಡ್ಡದಾಗಿ ಬಂದಿದೆ. ಅಷ್ಟೇ ನೀಟಾಗಿ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಯುಟಿಲಿಟಿ ಬರುತ್ತೆ ನೋಡಿ. ಆಲ್ರೆಡಿ ನಿಮಗೆ ವಾಶ್ ಬೇಸಿನ್ ಕೂಡ ಹಾಕಿದ್ದಾರೆ ನೋಡಿ. ಇನ್ನು ಈ ಕಡೆ ನೋಡೋದಾದರೆ ಕಿಚನಲ್ಲಿ ಆಲ್ರೆಡಿ ಫುಲ್ ಎಲ್ ಶೇಪಲ್ಲಿ ನಿಮಗೆ ಬಾಕ್ಸ್ ಕೂಡ ಎಲ್ಲ ರೆಡಿ ಇದೆ. ಇನ್ನು ಕೆಳಗಡೆ ನೋಡೋದಾದರೂ ಕೂಡ ಅಷ್ಟೇ ಎಲ್ಲ ರೆಡಿ ಇದೆ. 100% ಕಿಚನ್ ಏನಂದರೆ ಪ್ಲಂಬಿಂಗ್ ಐಟಮ್ ಬಿಟ್ಟು ಬೇರೆ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಒಂದು ರೂಮ್ ನಾನು ನಿಮಗೆ ತೋರಿಸೋದಾದರೆ ಎಷ್ಟು ಬಿಗ್ಗೆಸ್ಟ್ ರೂಮ್ನ ಕೊಟ್ಟಿದ್ದಾರೆ ಅಂದರೆ ನಿಜವಾಗೂ ರೂಮ್ಗಳು ಮಾತ್ರ ಸೂಪರ್. ಈ ಥರ ಬರಬೇಕು ರೂಮ್ಗಳು, ಫ್ರೀ ಆಗಿರಬೇಕು. ಮತ್ತು ಈ ಕಡೆ ನಿಮಗೆ ನೋಡೋದಾದರೆ ಟಾಯ್ಲೆಟ್ ಕೂಡ ಬಿಗ್ಗೆಸ್ಟ್ ಆಗೇ ಇದೆ, ಏನು ಚಿಕ್ಕದು ಅನ್ಸೋಲ್ಲ. ನಿಮಗೆ ಗಾಳಿ ಬೆಳಕು ಅಷ್ಟೇ ಅದ್ಭುತವಾಗಿ ಗಾಳಿ ಬೆಳಕು ಕೂಡ ಕೊಡ್ತಾ ಇದೆ. ಯಾಕೆಂದರೆ ಸೆಟ್ ಬ್ಯಾಕ್ನ ತುಂಬ ಚೆನ್ನಾಗಿ ಬಿಟ್ಕೊಂಡಿದ್ದಾರೆ. ಅದರಿಂದ ನೋಡಿ ರೂಮಲ್ಲಿ ಬಾಲ್ಕನಿ ನೋಡೋದಾದರೆ ನಿಮಗೆ ಫುಲ್ ಫ್ರೀಯಾಗಿ ಬಾಲ್ಕನಿ ಇದೆ. ಹಾಗೆ ಸೇಫ್ಟಿ SS ಗ್ರಿಲ್ನ ಕೂಡ ಕೊಟ್ಕೊಂಡಿದ್ದಾರೆ ನೋಡಿ. ಇಲ್ಲೊಂದು ವಿಂಡೋ ಈ ಥರ ಕೊಟ್ಟಿರೋದ್ರಿಂದ ನಿಮಗೇನೆಂದರೆ ರೂಮ್ಗಳಲ್ಲಿ 2 ವಿಂಡೋ ಇದೆ, ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಬನ್ನಿ, ನಾನು ಈ ಒಂದು ರೂಮ್ ತೋರಿಸಿದ್ದೀನಲ್ವ, ಬೇರೆ ಇನ್ನೊಂದು ರೂಮ್ನ ನಾನು ನಿಮಗೆ ತೋರಿಸ್ತೀನಿ. ಒಟ್ಟು 3 ರೂಮ್ ಬರುತ್ತೆ ನೋಡಿ. ಎಲ್ಲ ರೂಮೂ ಬಿಗ್ಗೆಸ್ಟ್. ನಿಜವಾಗೂ ರೂಮ್ಗಳು ಸೂಪರ್ ನೋಡಿ. ಎಷ್ಟು ಚೆನ್ನಾಗಿ ಈ ರೂಮಲ್ಲಿ ಒಂದು ಲೈಟ್ ಹಾಕಿಲ್ಲ ನೋಡಿ, ಬೇಕಾದ್ರೆ ತೋರಿಸ್ತೀನಿ ನಾನು. ಒಂದೇ ಒಂದು ಬಲ್ಪ್ ಹಾಕಿಲ್ಲ. ಎಷ್ಟು ಗಾಳಿ ಬೆಳಕಿದೆ ಅಂದರೆ ಬೆಳಕು ಸೂಪರಾಗಿದೆ ನೋಡಿ. ನಿಮಗೆ ಇದು ವಾಷಿಂಗ್ ಮಿಷಿನ್ ಪಾಯಿಂಟು, ಇದು ಕಾಮನ್ ಟಾಯ್ಲೆಟು ನೋಡಿ. ಇದು ಒಂದು ರೂಮು ನೋಡಿ. ಇದು ರೂಮ್ ಕೂಡ ಬಿಗ್ಗೆಸ್ಟ್ ಆಗಿದೆ. ಮತ್ತು ಇದಕ್ಕೆ ಕೂಡ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ನಾನಿವಾಗ ನಿಮಗೆ ಫಸ್ಟ್ ಫ್ಲೋರ್ನ ಕಂಪ್ಲೀಟ್ ಮಾಡಿದ್ದೀನಿ. ನಾನಿವಾಗ ತೋರಿಸ್ತೀನಿ ಸೆಕೆಂಡ್ ಫ್ಲೋರ್ನ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ 2 ಮನೆ ಬರುತ್ತೆ. ಆ 2 ಮನೆ ಕೂಡ ನಾನು ನಿಮಗೆ ತೋರಿಸ್ಕೊಂಡು ಕರ್ಕೊಂಡು ಬಂದುಬಿಟ್ಟು ಫುಲ್ ಫೈನಲಲ್ಲಿ ಇದರ ಡೀಟೇಲ್ನ ಕೊಡ್ತೀನಿ. ಇಟ್ಟಿಗೆ ಕಟ್ಟಡ ಸ್ನೇಹಿತರೆ, ಇದೊಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ರೆಡ್ ಬ್ರಿಕ್ಸ್ ಕಟ್ಟಡ ಆಗಿರ್ತದೆ, ಉತ್ತಮವಾಗಿರುತ್ತೆ. ನಿಮಗೆ ಸಾಲಿಡ್ ಬ್ರಿಕ್ಸ್ ಏನೋ ಹೇಳ್ತೀವಿ, ಸಿಮೆಂಟ್ ಬ್ರಿಕ್ಸ್ ಅಂದರೆ ನಿಮಗೆ ಏಜ್ ತುಂಬಾ ಕಡಿಮೆ. ಇದಕ್ಕೆ ಈ ಬ್ರಿಕ್ಸ್ಗೆ ಏಜು ಜಾಸ್ತಿ ಇರುತ್ತೆ ನೋಡಿ. ನೀವು ರೆಡ್ ಬ್ರಿಕ್ಸ್ ಕಟ್ಟಡ ಅಂತ ಇಲ್ಲೇ ಕಂಡುಹಿಡ್ಕೊಬೋದು. ಈ ಸೈಜು ಕಿಟಕಿ ಈ ಸೈಜಲ್ಲಿ ಕಂಡುಹಿಡ್ಕೊಬೋದು. ಎಲ್ಲರಿಗೂ ಗೊತ್ತಾಗುತ್ತೆ, 100% ಗೊತ್ತಾಗುತ್ತೆ. ವಿಂಡೋ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ. ನಾನೀಗ ಸೆಕೆಂಡ್ ಫ್ಲೋರಲ್ಲಿರೋ ಒಂದು ಮನೆ ತೋರಿಸ್ತಾ ಇದ್ದೀನಿ. ಫುಲ್ ಇದು ವುಡ್ ವರ್ಕ್ ನಡೀತಾ ಐತೆ, ಫೈನಲ್ ಫಿನಿಷಲ್ಲಿದ್ದಾರೆ. ನಾನು ನಿಮ್ಗೆ ಇವಾಗ ಕಿಚನ್ ಕೂಡ ನೋಡಿ. ಕಿಚನ್ ಕೂಡ ಅದೇ ಥರ ಕೆಳಗಡೆ ಏನಿತ್ತು ಅದೇ ಥರ ಫೀಲ್ ದೊಡ್ಡದಾಗಿದೆ. ಈ ಕಡೆ ದೇವ್ರ ಮನೆ ಇದೆ, ಈ ಕಡೆ ಒಂದು ರೂಮ್ ಇದೆ, ಅದಕ್ಕೂ ಕೂಡ ಬಾಲ್ಕನಿ ಇದೆ. ನಿಜವಾಗೂ ರೂಮ್ಗಳು ಮಾತ್ರ ನಿಜವಾಗೂ ದೊಡ್ಡ ರೂಮ್ ಬಂದಿದ್ದಾವೆ ನೋಡಿ ಅಲ್ವಾ. ರೂಮ್ಗಳು ತುಂಬಾ ದೊಡ್ಡದಾಗಿ ಬಂದಿದ್ದಾವೆ. ಯಾಕಂದರೆ ಸೈಟ್ ಮೆಜರ್ಮೆಂಟ್ ಬಂದು 1456 ಅಡಿ ಬರುತ್ತೆ. ಅದರಿಂದ ಮನೆ ದೊಡ್ಡದಾಗಿ ಬಂದಿದ್ದಾವೆ. ನಿಮಗೆ ಸೆಟ್ ಬ್ಯಾಕ್ ಕೂಡ ಅಷ್ಟೇ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಕೆಳಗಡೆಯಿಂದ ಸೆಟ್ ಬ್ಯಾಕ್ ಎಷ್ಟಿದೆ ಅಂತ ತೋರಿಸಿದ್ದೀನಿ. ಮೇಲ್ಗಡೆಯಿಂದ ಕೆಳಗಡೆಗೆ ತೋರಿಸಿದ್ದೀನಿ. ಸೆಟ್ ಬ್ಯಾಕು ತುಂಬಾ ದೊಡ್ಡದಾಗಿ ಸೆಟ್ ಬ್ಯಾಕ್ ಇದೆ. ಮಾವಿನ ಮರ ಹಂಗೆ ಉಳಿಸ್ಕೊಂಡಿದ್ದಾರೆ. ನಾವೀಗಿದ್ದೀವಿ ಒಂದು ಸಿಂಗಲ್ BHK ಇರೋ ಮನೆಯಲ್ಲಿ ನೋಡಿ. ಸಿಂಗಲ್ BHK ಮನೆ ಇದು. ಈ ಕಡೆ ಕಿಚನ್ನು, ದೇವ್ರ ಮನೆ, 1 ರೂಮು, ಈ ಕಡೆ ವಾಷಿಂಗ್ ಮಿಷಿನ್ ಪಾಯಿಂಟು, ಕಾಮನ್ ಟಾಯ್ಲೆಟ್. ಸ್ನೇಹಿತರೆ, ನಾನು ತೋರಿಸಿರೋದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದರ ಡೀಟೇಲ್ಸ್ನ ಕೊಡ್ತೀನಿ. ಬನ್ನಿ ಹಾಗೆ ನಾನು ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಡೀಟೇಲ್ಸ್ನ ಕೊಡ್ತೀನಿ ಸ್ನೇಹಿತರೆ. ಬನ್ನಿ. ಈ ಸೈಟ್ ಬಂದು 1456 ಅಡಿ ಮೆಜರ್ಮೆಂಟ್ ಬರುತ್ತೆ. ಸೌತ್ ಫೇಸ್ ಬರುತ್ತೆ, ಈಸ್ಟ್ ಡೋರ್ ಬರುತ್ತೆ, ಬಿ ಖಾತ ಈಸ್ ಹೊತ್ತಿರುತ್ತೆ
ಸ್ನೇಹಿತರೆ. ಮತ್ತು ಇನ್ನೊಂದು ಸ್ಪೆಷಾಲಿಟಿ, ಎರಡು ಉತ್ತಮವಾದ ಕೆಲಸನ ಓನರ್ ಮಾಡಿಕೊಡ್ತಾ ಇದ್ದಾರೆ. ಒಂದು ಕಾವೇರಿ ಮೀಟ್ರ್ ಕೂಡ ಅವರೇ ಹಾಕ್ಕೊಡ್ತಾವ್ರೆ. ಎರಡನೇದು ಒಂದು ಸೋಲಾರ್ ಕೂಡ ರೆಡಿ ಮಾಡಿ ಕೊಡ್ತಾರೆ. ಇಷ್ಟು ಈ ಮನೆ ಡೀಟೇಲ್ಸ್ ಸ್ನೇಹಿತರೆ. ಇದರ ರೇಟ್ ಬಂದು 2,40,00,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಇದೆ, ಬನ್ನಿ. ಯಾಕಂದರೆ ನಿಮಗೆ ನಾಗಸಂದ್ರ ಮೆಟ್ರೋ, 8ನೇ ಮೈಲಿ, ಕ್ರೈಸ್ಟ್ ಯೂನಿವರ್ಸಿಟಿ, ನೆನಮಂಗಲ ರೋಡ್ ಆಯಿತಾ. ಮತ್ತು ಇನ್ನು ಸಪ್ತಗಿರಿ ಯೂನಿವರ್ಸಿಟಿ ತೊಗೊಂಡ್ರೂ ಮ್ಯಾಕ್ಸಿಮಮ್ ನಿಮಗೆ 4 ಕಿಲೋಮೀಟ್ರ್ ಆಗ್ಬೋದು. ಇಷ್ಟು ಹತ್ರದಲ್ಲಿ ಒಂದು ಉತ್ತಮವಾದ ಮನೆ ನಾನು ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಈ ಮನೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಹಂಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಳೆಸಿ. ಓಕೆ ಸ್ನೇಹಿತರೆ, ಓಕೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾಯಿರ್ತದೆ, ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.